ನಿಖಿಲ್ ಸೋಲಿನ ಬಳಿಕ ಜೆಡಿಎಸ್ ಒಡೆದ ಮನೆ ಆಗ್ತಿದೆ ಅನ್ಸುತ್ತೆ. ಯಾಕಂದ್ರೆ ಜೆಡಿಎಸ್ ಪಕ್ಷದ ಒಳಗೆ ಹೊರಗೆ ನಡೆದಿರುವ ಬೆಳವಣಿಗೆಗಳು ಈ ಪ್ರಶ್ನೆ ಹುಟ್ಟು ಹಾಕಿವೆ. ಅಷ್ಟಕ್ಕೂ ದಳಪತಿಗಳ ಕೋಟೆ ಒಳಗೆ ಏನಾಗ್ತಿದೆ ಅಂತ ತೋರಿಸ್ತೀವಿ ನೋಡಿ. ರಾಜಕೀಯದಲ್ಲಿ ಅಧಿಕಾರ ಇದ್ರಷ್ಟೇ ಬೆಲೆ, ಅಧಿಕಾರ ಇದ್ರಷ್ಟೇ ಎಲ್ಲರೂ ಚೆನ್ನಾಗಿರ್ತಾರೆ. ಅಧಿಕಾರ ಹೋದ್ರೆ ಯಾರೂ ಹತ್ತಿರ ಬರಲ್ಲ. ಇದಕ್ಕೆ ಸಾಕ್ಷಿ ಚನ್ನಪಟ್ಟಣ ಬೈ ಎಲೆಕ್ಷನ್ನಲ್ಲಿ ಸೋತು ಸುಣ್ಣವಾಗಿರುವ ಜೆಡಿಎಸ್. ನಿಖಿಲ್ ಕುಮಾರಸ್ವಾಮಿ ಸೋಲಿನ ಬಳಿಕ ಜೆಡಿಎಸ್ 19ರಿಂದ 18 ಸ್ಥಾನಕ್ಕೆ ಕುಸಿದಿದೆ. ಈಗ ಇದೇ ಜೆಡಿಎಸ್ ಪಕ್ಷದ ಬಂಡಾಯ ನಾಯಕರೆಲ್ಲ ಒಂದಾಗ್ತಿದ್ದಾರೆ. ಜೆಡಿಎಸ್ನಲ್ಲಿ ಸಿಟ್ಟಾಗಿರುವ ಜಿಟಿ ದೇವೇಗೌಡರನ್ನ ಸಿಎಂ ಇಬ್ರಾಹಿಂ ಭೇಟಿಯಾದ್ರು, ಸನ್ಮಾನನೂ ಮಾಡಿದ್ರು. ಜೊತೆಗೆ ಜೆಡಿಎಸ್ ಪಕ್ಷ ನಮ್ಮದು, ನಾವು 12ರಿಂದ 13 ಜನ ಸೇರ್ಕೊಂಡು ನಿರ್ಧಾರ ಮಾಡ್ತೀವಿ ಅಂತಾನೂ ಇಬ್ರಾಹಿಂ ಹೇಳಿದ್ರು. ಜೆಡಿಎಸ್ನಿಂದ ನೋವು ಉಂಡಿರ್ತಕ್ಕಂಥವ್ರು ಅವರೊಬ್ಬರೇ ಅಲ್ಲ, ಸುಮಾರು ಒಂದು 10-12-13 ಜನ ಶಾಸಕರು ಮತ್ತು ಅನೇಕ ರಾಜ್ಯ ಮಟ್ಟದ ಜಿಲ್ಲೆಗಳಲ್ಲಿರ್ತಕ್ಕಂಥ ನಾಯಕರುಗಳು ಕೂಡ. ನಾನು ಇವರು ಜೆಡಿಎಸ್ ಕುಮಾರಸ್ವಾಮಿ ಸರಿಯಾಗ್ತಾರೆ ಅನ್ನೋ ಒಂದು ಕಲ್ಪನೆ ಇತ್ತು. ಈ ಮುಂದೆ ನಾನು ಜಿಟಿ ದೇವೇಗೌಡರು ಮತ್ತು ಇನ್ನು ಅನೇಕ ಜನ ಶಾಸಕರಿದ್ದೇವೆ, ಕೂತ್ ನಾವು ಮುಂದೆ ಏನ್ ಮಾಡಬೇಕು ಅಂತ ತೀರ್ಮಾನ ಮಾಡ್ತೀವಿ. ಅಲ್ಲ, ಸ್ವಂತ ನೆಲ ಈ ಮನೆಗೆ ಹೆಂಗೋ ಬೆಂಕಿ ಬಿದ್ದಿದೆ. ಈಗ ಈ ಮನೆ ಜೆಡಿಎಸ್ ಇಲ್ಲ ಅಂತ ಆಯ್ತು. ಇವತ್ತು ಇವ್ರ ಪರಿಸ್ಥಿತಿ ಚಿಂತಾಜನಕವಾಗಿದೆ. ಹೊಸ ಪಕ್ಷ ಕಟ್ಟೋದು ಅಥವಾ ಜೆಡಿಎಸ್ ನಮ್ಮದು, ಅದನ್ನು ನಾವು ಕ್ಲೇಮ್ ಮಾಡೋದು, ಬೇರೆ ವಿರುದ್ಧ ಯಾಕೆ ಮಾಡಿ? ನಮ್ಮದೇ ಪಕ್ಷ ಅದು, ನಾವೇ ಒರಿಜಿನಲ್ ಗೇಣಿದಾರರು, ಪಾಣಿ ನಮ್ಮ ಹೆಸರಿಗಿದೆ, ನಾವ್ಯಾಕೆ ಹೋರಾಟ ಮಾಡೋದು? ಸಿಎಂ ಇಬ್ರಾಹಿಂ ಮಾತಿಗೆ ಜೆಡಿಎಸ್ ರೆಬೆಲ್ ಶಾಸಕ ಜಿಟಿ ದೇವೇಗೌಡರು ಆಯ್ತು ನೋಡೋಣ ಅಂತ ಹೇಳಿದ್ದಾರೆ. ನನಗೆ ಬೇರೆ ಒಂದು ಪ್ರಾದೇಶಿಕ ಪಕ್ಷವನ್ನು ಹೊಸದಾಗಿ ಕಟ್ಟಬೇಕು, ನಮ್ಮ ಜನರೆಲ್ಲರೂ ಕೂಡ ಒತ್ತಡ ಇದೆ, ಒಂದು ಪ್ರಾದೇಶಿಕ ಪಕ್ಷವನ್ನು ಕಟ್ಟಬೇಕು ಅಂತಕ್ಕಂಥ ಮನಸ್ಸು ನನಗಿದೆ. ನಾನು ಎಲ್ಲರ ಜೊತೆ ಮಾತಾಡ್ತೀನಿ, ಆಮೇಲೆ ನಿಮ್ಮ ಜೊತೆ ಮಾತಾಡ್ತೀನಿ ಅಂತ ಹೇಳಿದ್ರು. ನಿಖಿಲ್ ಸೋಲಿನ ಬಳಿಕ ಜೆಡಿಎಸ್ನಲ್ಲಿ ದೊಡ್ಡ ಬದಲಾವಣೆ ಆಗುತ್ತೆ ಅನ್ನೋದು ಇಬ್ರಾಹಿಂ ಮಾತು. ಇದಕ್ಕೆ ಪುಷ್ಟಿ ಕೊಟ್ಟಿದ್ದು ಯೋಗೇಶ್ವರ್ ಹೇಳಿಕೆ. ಜೆಡಿಎಸ್ಗೆ ಆಪರೇಷನ್ ಮಾಡಲ್ಲ, ಅವರಾಗೇ ಬಂದ್ರೆ ಕರ್ಕೊಳ್ತೀನಿ ಅಂದ್ರು. ಇದಕ್ಕೆ ಸಾರಾ ಮಹೇಶ್ ತಿರುಗೇಟು ಕೊಟ್ಟಿದ್ದು ಮೊದಲು ಕಾಂಗ್ರೆಸ್ ಶಾಸಕರ ಬಗ್ಗೆ ಗಮನ ಹರಿಸಲಿ ಅಂದ್ರು. ನನಗೇನು ಅವಶ್ಯಕತೆ ಇಲ್ಲ, ನಾವು 139 ಜನ ಇದ್ದೀವಲ್ಲ, ನಮಗೇನು ಅವಶ್ಯಕತೆ ಇಲ್ಲ. ಯಾರಾದರೂ ಬಂದು ಪಾರ್ಟಿ ಸೇರ್ಕೋತೀವಿ ಅಂತಂದರೆ ನಮ್ಮ ಹೈಕಮಾಂಡ್ ಒಪ್ಪಿದ್ರೆ ಅವ್ರನ್ನ ಬೇಕಾದ್ರೆ ಮಾತಾಡಿಸ್ಬೋದು, ನಮಗೇನು ಅವಶ್ಯಕತೆ ಇಲ್ಲ. ಕಾಂಗ್ರೆಸ್ಸಿಂದ 35-40 ಜನ ಬರಲಿಕ್ಕೆ ರೆಡಿ ಇದ್ದಾರೆ. ಸರ್ಕಾರ ಭಾಳಷ್ಟು ದಿವಸ ಉಳಿಯಲ್ಲ ಅಂಥೇಳಿ ಮೊದಲು ಅವ್ರು ಯಾರ್ಯಾರು ಅಸಮಾಧಾನ ಇರೋರು ಅವ್ರದ್ದೆಲ್ಲ ಪಟ್ಟಿ ಕೊಟ್ಟು ಅವರನ್ನೆಲ್ಲ ಸಮಾಧಾನ ಪಡಿಸ್ಕೊಂಡು 3 ವರ್ಷ ಸರ್ಕಾರನ ಉಳಿಸ್ಕೊಳ್ಳುವಂಥ ಸಲಹೆ ಕೊಡ್ತಾರೆ. ಸೋತು ಸೊರಗಿರುವ ಜೆಡಿಎಸ್ ಮೇಲೆ ಕಾಂಗ್ರೆಸ್ ಜೊತೆ ಜೆಡಿಎಸ್ ಬಂಡಾಯ ನಾಯಕರು ಮುಗಿಬಿದ್ದಿದ್ದಾರೆ. ಜೆಡಿಎಸ್ ನಮ್ಮ ಪಕ್ಷ ಅಂತಾನೆ, ನಿಖಿಲ್ ಸೋಲಿಗೆ ಕುಮಾರಸ್ವಾಮಿನೇ ಕಾರಣ ಅಂತಿದ್ದಾರೆ. ಇನ್ನೊಂದು ಕಡೆ ಜೆಡಿಎಸ್ ಪಕ್ಷ ಮತ್ತೆ ಶಕ್ತಿಯುತ ಪಕ್ಷವಾಗುತ್ತೆ, ನನ್ನ ಮಗ ನಿಖಿಲ್ಗೆ ಜನಸೇವೆಗೆ ಅವಕಾಶ ಸಿಕ್ಕೇ ಸಿಗುತ್ತೆ ಅಂತ ತಾಯಿ ಅನಿತಾ ಕುಮಾರಸ್ವಾಮಿ ಪತ್ರವೊಂದನ್ನ ಹಂಚಿಕೊಂಡಿದ್ದಾರೆ. ಚುನಾವಣೆಯಲ್ಲಿ ಸೋಲು ಗೆಲುವು ಸಹಜ. ಒಬ್ರು ಗೆದ್ರೆ ಇನ್ನೊಬ್ರು ಸೋಲೇಬೇಕು. ಗೆಲುವು ಸೋಲನ್ನ ಸಮಚಿತ್ತದಿಂದ ಸ್ವೀಕರಿಸಿದ್ದೇವೆ. ಗೆದ್ದಾಗ ಬೀಗಿಲ್ಲ, ಸೋತಾಗ ಕುಗ್ಗಿಲ್ಲ. ಸೋತ ಹತಾಶೆಯಲ್ಲಿ ಅನ್ಯರನ್ನ ಹೀಗಳ್ದಿಲ್ಲ. ನಿಖಿಲ್ ಒಳ್ಳೆಯ ಮಗ, ಒಳ್ಳೆಯ ಪತಿ, ಒಳ್ಳೆಯ ತಂದೆ. ರಾಜಕಾರಣಕ್ಕೆ ಬರುವ ಮುನ್ನ ಒಳ್ಳೆಯ ನಾಯಕ ನಟ. ಅವನಂತಹ ಒಳ್ಳೆಯ ಮಗನನ್ನ ಪಡೆದಿದ್ದಕ್ಕಾಗಿ ನಾನು, ನನ್ನ ಪತಿ ಹೆಮ್ಮೆ ಪಡ್ತೀವಿ. ಚುನಾವಣೆಯಲ್ಲಿ ಮಾತ್ರ ಸೋತಿದ್ದಾನೆ, ಮನುಷ್ಯನಾಗಿ ಸೋತಿಲ್ಲ. ನಿಖಿಲ್ನ ಮಾನವೀಯತೆ, ಸಹೃದಯತೆ ಸೋತಿಲ್ಲ. ನಿಖಿಲ್ ಮನಸ್ಸು, ಹೃದಯ, ವೈಶಾಲ್ಯತೆ ಏನು ಅಂತ ತಾಯಿಯಾಗಿ ನನಗೆ ಚೆನ್ನಾಗಿ ಗೊತ್ತು. ಇಂದಲ್ಲ ನಾಳೆ ಜನಸೇವೆ ಮಾಡುವ ಅವಕಾಶ ಅವನಿಗೆ ಸಿಕ್ಕೇ ಸಿಗತ್ತೆ. ಇದು ಅನಿತಾ ಕುಮಾರಸ್ವಾಮಿ ಬರೆದ ಪತ್ರದ ಸಾರಾಂಶ. ಇದೆಲ್ಲದರ ಮಧ್ಯೆ ಹಾಸನದಲ್ಲೂ ಜೆಡಿಎಸ್ ಭದ್ರಕೋಟೆ ಛಿದ್ರ ಮಾಡೋ ಪ್ಲಾನ್ಗಳು ರಾಜಕೀಯದಲ್ಲಾಗ್ತಿದೆ. ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಜೋಡೆತ್ತಿನಂತಿದೆ. ಆದರೆ ಹಾಸನದಲ್ಲಿ ಜೆಡಿಎಸ್ಗೆ ಸೋಲುಣಿಸಿದ ಕಾಂಗ್ರೆಸ್ ಸಂಸದ ಶ್ರೇಯಸ್ ಪಾಟೀಲ್ ಜೊತೆ ಬಿಜೆಪಿ ನಾಯಕ ಪ್ರೀತಂ ಗೌಡ ಒಗ್ಗಟ್ಟು ಪ್ರದರ್ಶನ ಮಾಡಿದ್ರು. ಶ್ರೇಯಸ್ ಪಟೇಲ್ ಹುಟ್ಟೂರು ಎಚ್.ಡಿ. ರೇವಣ್ಣ ಸ್ವಕ್ಷೇತ್ರ ಹೊಳೆನರಸೀಪುರದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಜೆಡಿಎಸ್ ನಾಯಕ ರೇವಣ್ಣ ವಿರುದ್ಧ ಒಟ್ಟಿಗೆ ವಾಗ್ದಾಳಿನೂ ಮಾಡಿದ್ರು. ಇಲ್ಲಿ ತನಕ ಯಾವುದೇ ಕಾರ್ಯಕ್ರಮ ನಡೆಯುತ್ತೆ ಅಂತ ಹೇಳಿದ್ರೆ
ಯಾವುದೋ ಒಂದು ಮನೆಗೆ ಲೈಟ್ ಆಗ್ತಾ ಇರೋದು, ಒಂದು ತೋಟದ ಮನೆಗೆ ಲೈಟ್ ಇರೋದು, ಇಡೀ ಒಳನರಸೀಪುರಕ್ಕೆ ಲೈಟ್ ಇರೋಂಥದ್ದು ನಾನು ನೋಡಿರಲಿಲ್ಲ. ಹಳೆಯ ಶ್ರೇಯಸ್ ಪಟೇಲ್ ಅವರ ತಾತನ ಕಾಲಕ್ಕೆ ಮತ್ತೆ ವಾಪಸ್ ಕೊಂಡೋಗಿದೆ ದಿವಂಗತ. ಅಂದಹಾಗೆ ಹಾಸನದಲ್ಲಿ ಕೆಲವೇ ದಿನಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಶಕ್ತಿ ಸಮಾವೇಶನೂ ಹಮ್ಮಿಕೊಂಡಿದ್ದಾರೆ. ಸಹಜವಾಗೇ ಇದು ಜೆಡಿಎಸ್ ಭದ್ರಕೋಟೆ ಛಿದ್ರ ಮಾಡೋಕೆ ಕಾಂಗ್ರೆಸ್ ಸಜ್ಜಾಗಿದೆ ಅನ್ನೋದು ಸದ್ಯಕ್ಕೆ ಚರ್ಚೆಯಲ್ಲಿರೋ ವಿಷಯ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಬಿಪಿಎಲ್ ಕಾರ್ಡ್ ರದ್ದು ವಿಚಾರ ಸಿಟಿ ಮಂದಿಗೆ ಆತಂಕ ಹುಟ್ಟಿಸಿದೆ. ಬಡವರ ತುತ್ತು ಅನ್ನಕ್ಕೆ ಸರ್ಕಾರ ಕೊಳ್ಳಿ ಇಡ್ತಿದೆ ಎಂದು ಸಿಡಿದೇಳ್ತಿದ್ದ ಹಾಗೆ ಸರ್ಕಾರ ಎಚ್ಚೆತ್ತುಕೊಂಡಿದೆ. 10 ರಿಂದ 15 ದಿನಗಳಲ್ಲಿ ಬಿಪಿಎಲ್ ಕಾರ್ಡುಗಳನ್ನು ತಿದ್ದುಪಡಿ ಮಾಡಲಾಗುತ್ತೆ ಅಂತ ಭರವಸೆ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಬಿಪಿಎಲ್ ಕಾರ್ಡ್ಗಳ ರದ್ದು ವಿಚಾರ ಭಾರಿ ಸಂಚಲನವನ್ನೇ ಸೃಷ್ಟಿ ಮಾಡಿದೆ. ಅನರ್ಹ ಬಿಪಿಎಲ್ ಕಾರ್ಡ್ ರದ್ದು ಮಾಡಿದೆ ರಾಜ್ಯ ಸರ್ಕಾರ. ಈ ನಿರ್ಧಾರಕ್ಕೆ ರಾಜ್ಯಾದ್ಯಂತ ವ್ಯಾಪಕ ವಿರೋಧ ವ್ಯಕ್ತವಾಗಿದೆ. ಇದರ ಬೆನ್ನಲ್ಲೇ ಎಚ್ಚೆತ್ತ ಸರ್ಕಾರ ಬಡವರ ಕಾರ್ಡ್ ರದ್ದು ಮಾಡಲ್ಲ ಅಂತ ಹೇಳಿದೆ. ರದ್ದು ಮಾಡಿದ ಕಾರ್ಡ್ಗಳನ್ನ ತಿದ್ದುಪಡಿ ಮಾಡೋದಾಗಿಯೂ ಭರವಸೆ ಕೊಟ್ಟಿದೆ. ನವೆಂಬರ್ 25ರೊಳಗೆ ಸರಿಪಡಿಸ್ತೀವಿ ಅಂತ ಆಹಾರ ಸಚಿವರು ಹೇಳಿದ್ರು. ಆದ್ರೆ ಕಡಿಮೆ ಅವಧಿಯಲ್ಲಿ ಪರಿಷ್ಕರಣೆ ಕಷ್ಟ ಅಂತಿದ್ದಾರೆ ಅಧಿಕಾರಿಗಳು. ಬಿಪಿಎಲ್ ಕಾರ್ಡ್ ರದ್ದಾಗಿದ್ರೆ ಮತ್ತೆ ಕನ್ವರ್ಟ್ ಮಾಡೋದಕ್ಕೆ ಕೆಲ ದಾಖಲೆಗಳ ಅವಶ್ಯಕತೆ ಇದೆ. ಅದರಲ್ಲಿ ಮುಖ್ಯವಾಗಿ ನಿಮ್ಮ ಆದಾಯದ ಬಗ್ಗೆ ಮಾಹಿತಿ ಹಂಚಿಕೊಳ್ಬೇಕು. ಎಪಿಎಲ್ಗೆ ಶಿಫ್ಟ್ ಆದ ಕಾರ್ಡ್ಗಳ ಸ್ಥಳ ಹಾಗೂ ಕಾರ್ಡುದಾರರು ಬಡವರು ಇದ್ದಾರಾ, ಶ್ರೀಮಂತರು ಇದ್ದಾರಾ ಅಂತ ಪರಿಶೀಲನೆ ನಡೆಸುತ್ತಾರೆ. ಎನ್ಐಸಿ ಸಾಫ್ಟ್ವೇರ್ ಮೂಲಕ ಕಾರ್ಡ್ ಕನ್ವರ್ಟ್ ಮಾಡಲಿದ್ದು, ಇದಕ್ಕಾಗಿ 10 ರಿಂದ 15 ದಿನ ಸಮಯ ಬೇಕಾಗಿದೆ. ರದ್ದಾದ ಬಿಪಿಎಲ್ ಕಾರ್ಡ್ ತಿದ್ದುಪಡಿ ವಿಚಾರಕ್ಕೆ ಡಿಸಿಎಂ ಡಿಕೆಶಿ ಯಾರೂ ಕೂಡ ಭಯ ಪಡುವ ಅವಶ್ಯಕತೆ ಇಲ್ಲ, ಎಲ್ಲವೂ ಸರಿಯಾಗುತ್ತೆ ಅಂತ ಭರವಸೆ ಕೊಟ್ಟಿದ್ದಾರೆ. ಎಲ್ಲ ಬಡವರಿಗೂ ಕಾರ್ಡ್ ಅಂತೂ ಎಲ್ಲ ಬಡವರಿಗೆ ಕಾರ್ಡ್ ಕೊಡ್ತೀವಿ, ಎಲ್ಲ ಬಡವರ ಪರವಾಗಿ ಇರ್ತೀವಿ. ಯಾವ ಜಮೀನ್ ಕಿತ್ಕೊಳ್ಳೋದು ಮಾಡೋದು ಅವೆಲ್ಲ ಬಿಜೆಪಿಯವರು ಪ್ರಚಾರನ ಅಪಪ್ರಚಾರನ ಬಿಟ್ಬಿಡಿ. ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಾವು ಎಲ್ಲರೂ ಕೂಡ ಹೇಳಿದ್ದೇವೆ. ಯಾರಿಗೆ ನಮ್ಮ ಗೈಡ್ಲೈನ್ಸ್ ಏನಿದಾವೆ ಆ ಗೈಡ್ಲೈನ್ಸಿನ ಚೌಕಟ್ಟಿನಲ್ಲಿ ಯಾರು ಬರ್ತಾರೋ ಅವ್ರಿಗೆಲ್ಲ ಕೊಡಿ ಅಂತ. ಕೆಲವ್ರನ್ನ ತೆಗ್ದಿದ್ದಾರೆ ಅಂತ ಗಮನಕ್ಕೆ ಬಂದಾಗ ಮುಖ್ಯಮಂತ್ರಿಗಳು ಹೇಳಿದ್ರು, ಅದನ್ನ ಪುನರ್ ಪರಿಶೀಲನೆ ಮಾಡಿ ಮತ್ತೆ ಅವ್ರಿಗೆ ವಾಪಸ್ ಕೊಡಿ ಅಂತ ಹೇಳಿದ್ರು. ನಾವು ಅದನ್ನೇ ಆ ಸ್ಟ್ಯಾಂಡಲ್ಲೇ ಇದ್ದೀವಿ ನಾವೆಲ್ಲ. ಒಟ್ಟಾರೆ ಬಡವರ ಕಾರ್ಡ್ ರದ್ದಾಗಿದ್ರೆ ಅದನ್ನ ಸರಿಪಡಿಸ್ತೀವಿ ಅಂತ ಸರ್ಕಾರ ಹೇಳ್ತಿದ್ದು, ಮುಂದೇನಾಗುತ್ತೋ ಕಾದು ನೋಡಬೇಕಿದೆ. ರಂಜನ್ ಶಿರ್ಲಾಲ್, ನ್ಯೂಸ್ 18, ಬೆಂಗಳೂರು.